ಮುಖದ ಮೇಲೆ ಒಂದೇ ಒಂದ್ ಮೊಡವೆ ಇದ್ರೂ ಸಾಕು, ಅದು ಹೋಗೋವರೆಗೂ ಸಮಾಧಾನ ಇರೋದಿಲ್ಲ. ಇಡೀ ದಿನ ನಮ್ ಕೈ ಅದ್ರ ಮೇಲೆ ಇರುತ್ತೆ. ಇನ್ನ ಮುಖ ತುಂಬಾ ಮೊಡವೆಗಳಿದ್ರೆ ಕೇಳ್ಬೇಕಾ? ಅದನ್ನ ಮುಟ್ಟೋದು, ಚಿವುಟೋದು, ಕೆರೆಯೋದು ಮಾಡ್ತಾನೆ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಮೊಡವೆ ಕಡಿಮೆ ಆಗೋ ಬದಲು ಇನ್ನಷ್ಟು ಹೆಚ್ಚಾಗುತ್ತೆ. ಯಾಕಂದ್ರೆ ಮೊಡವೆಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಮುಖದ ಇತರ ಭಾಗಗಳಿಗೂ ಸ್ಪ್ರೆಡ್ ಆಗುತ್ತೆ. ಅಲ್ಲದೆ ಮೊಡವೆ ಕಲೆಗಳು ಹಾಗೆ ಉಳಿದುಕೊಳ್ಳುತ್ತವೆ. ಹೀಗಾಗಿ ಮೊದಲು ಮೊಡವೆ ಯಾವ ಕಾರಣದಿಂದ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಹದಿಹರೆಯದಲ್ಲಿ ಮೊಡವೆಗಳಾಗೋದು ಸಾಮಾನ್ಯ. ಇದು ಹಾರ್ಮೋನಲ್ ಚೇಂಜಸ್ ಇಂದ ಆಗುತ್ತೆ. ಇನ್ನು ಆಯಿಲಿ ಸ್ಕಿನ್ ಇರೋರಲ್ಲಿ ಕೂಡ ಮೊಡವೆಗಳು ಜಾಸ್ತಿ. ಇಂಥವರು ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್, ಆಕ್ನೆ ಪ್ರೋನ್ ಫೇಸ್ ವಾಶ್ ಹಾಗೆ ಕೆಲ ಹೋಮ್ ರೆಮಿಡೀಸ್ ಮೂಲಕ ಮೊಡವೆಗಳಾಗದಂತೆ ಕಂಟ್ರೋಲ್ ಮಾಡಬಹುದು. ಇದ್ರ ಜೊತೆಗೆ ಯಾರು ಆಯಿಲಿ ಫುಡ್ ಅನ್ನ ಹಾಗೆ ಎಣ್ಣೆಯಲ್ಲಿ ಕರಿದಂತಹ ಆಹಾರಗಳನ್ನ ಜಾಸ್ತಿ ತಿಂತಾರೋ ಅಂಥವರಲ್ಲಿ ಕೂಡ ಮೊಡವೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಆಹಾರದಲ್ಲಿರುವಂತಹ ಎಣ್ಣೆಯ ಅಂಶ ನಿಮ್ಮ ಸ್ಕಿನ್ ನಲ್ಲಿ ಸೇರ್ಕೊಳ್ಳುತ್ತೆ. ಈ ಜಿಡ್ಡಿನ ಅಂಶದಿಂದ ಕೆಲವರಲ್ಲಿ ಮೊಡವೆಗಳಾಗುತ್ತೆ. ಬಾಡಿ ಹೀಟ್ ಜಾಸ್ತಿ ಆದಾಗ ಕೂಡ ಮೊಡವೆಗಳು ಕಾಣಿಸ್ಕೊಳ್ಳುತ್ತವೆ. ಸೊ ಜಾಸ್ತಿ ನೀರು ಕುಡಿರಿ, ದೇಹದ ಉಷ್ಣತೆ ಕಡಿಮೆ ಮಾಡುವ ಆಹಾರಗಳನ್ನ ಸೇವಿಸಿ. ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಪೀರಿಯಡ್ಸ್ ಟೈಮಲ್ಲಿ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಥವಾ ಬೆಂಜಾಲ್ ಪೆರಾಕ್ಸೈಡ್ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಬಳಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.